ನಮಸ್ಕಾರ ಜವಾರಿ ಮಂದಿ. ನೀವು ಎಂದರೆ ಗಮನಿಸಿರನ್ನ, ನೀವು ಯೂಟ್ಯೂಬ್ನಾಗ ಒಂದು ನಾರ್ಮಲ್ ವಿಡಿಯೋ ನೋಡ್ಕೊತ ಹೋಗ್ತೀರಿ, ಯಾವುದಾದ್ರೂ ಕಾಮಿಡಿ ವಿಡಿಯೋ ನೋಡತ್ತೀರಿ ಅಥವಾ ಯಾವುದಾದ್ರೂ ಅಡುಗೆ ಬಗ್ಗೆ ವಿಡಿಯೋ ನೋಡತ್ತಿದ್ರಿ ಅಂದ್ರೆ ಹಾಗೆ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅದರ ಬಗ್ಗೆನೇ ಅದರಂಥವೇ ಹತ್ತಾರು ವಿಡಿಯೋಗಳು ಕೆಳಗೆ ಸಜೆಸ್ಟ್ ಆಗಿರ್ತಾವೆ. ಹಂಗೆ ನೀವು ಎಲ್ಲರೂ ಟ್ರಾವೆಲ್ ಮಾಡತ್ತೀರಂದ್ರೆ ನಿಮ್ಗೆ ಗೂಗಲ್ ಮ್ಯಾಪ ಅತಿ ಕಡಿಮೆ ಟ್ರಾಫಿಕ್ ಇರುವಂಥ ಎಕ್ಸಾಕ್ಟ್ ಕರೆಕ್ಟ್ ರೋಡ್ ಹೆಂಗೆ ತೋರಿಸ್ತೈತಿ. ನಿಮ್ಮ ಮನಸ್ಸಿನಾಗ ಇದ್ದಿದ್ದು ನಿಮ್ಮ ಮೊಬೈಲ್ಗೆ ಹೆಂಗೆ ಗೊತ್ತಾಗುತ್ತೆ? ಇದರ ಹಿಂದಿರುವ ಒಂದು ಮ್ಯಾಜಿಕ್ ಹೆಸರೇ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗಂತೂ ಟಿವಿ, ಪೇಪರ್, ನ್ಯೂಸ್ ಎಲ್ಲ ಕಡೆ ಒಂದೇ ಹೆಸರು. ಹಂಗಾದ್ರೆ ಈ AI ಅಂದ್ರೆ ಏನು? ಇದು ಭವಿಷ್ಯದಲ್ಲಿ ನಮ್ಮ ಕೆಲಸಗಳನ್ನ ಕಿತ್ಕೊಳ್ಳುತ್ತಾ? ಬರ್ರಿ, ಇವತ್ತಿನ ವಿಡಿಯೋದಾಗ ಯಾವುದೇ ಟೆಕ್ನಿಕಲ್ ಪದಗಳನ್ನು ಬಳಸಲಾರ್ದೆ ನಿಮ್ಗೆ ಅರ್ಥ ಆಗೋ ಹಂಗೆ ಈಸಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಈ AI ಬಗ್ಗೆ ಅರ್ಥ ಮಾಡಿಸ್ತೀನಿ. ಈ AI ಅಂದ್ರೆ ಏನಂತ ತಿಳ್ಕೊಬೇಕಾದ್ರೆ ಒಂದು ನಾರ್ಮಲ್ ಮಷೀನ ಮತ್ತು ಒಂದು ಈ AI ವ್ಯತ್ಯಾಸ ತಿಳ್ಕೊಬೇಕು ನಾವು ಪೈಲ. ಉದಾಹರಣೆಗೆ ಮಿಕ್ಸರ್ ತಗೋರಿ ಅಥವಾ ವಾಷಿಂಗ್ ಮಷಿನ್ ತಗೋರಿ. ಮಿಕ್ಸರ್ ಆಗಲಿ ವಾಷಿಂಗ್ ಮಷಿನ್ ಆಗಲಿ ನಾವು ಎಷ್ಟು ಹೇಳ್ದೇವಲ್ಲ ಅಷ್ಟೇ ಕೇಳ್ತಾವೆ. ನಾವು ಸ್ವಿಚ್ ಹಾಕಿ ಬಟನ್ ಹೊಡೆದ್ರೆ ಮಾತ್ರ ಕೆಲಸ ಮಾಡ್ತಾಯಿವು, ಅಂದ್ರೆ ನಾವು ಎಷ್ಟು ಹೇಳ್ತೇವಲ್ಲ ಅಷ್ಟೇ ಕೇಳ್ತಾವೆ. ಆದ್ರೆ AI ಹಂಗಲ್ಲ. ಇದು ಒಂದು ಒಂದು ಸಣ್ಣ ಮಗು ಇದ್ದಂಗೆ. ಮೊದಲು ತಪ್ಪು ಮಾಡಿ ತಪ್ಪುಗಳಿಂದ ಕಲಿತೈತಿ. ನಾವು ಹೆಂಗೆ ಸಣ್ಣ ಹುಡುಗರಿಗೆ ತಪ್ಪು ಮಾಡೋಣ ಹೊಡೆದು ಬಡ್ದು ಕಲಿಸ್ತೀವಲ್ಲ ಆ ಥರ. ಅದು ನಮ್ಮ ಕಡೆ ಅಂದ್ರೆ ಈ ಫೋಟೋ ವಿಡಿಯೋಗಳು ಹಿಂಗೆ ನಾವು ಏನೇ ಡೈಲಿ ಕೇಳ್ತೇವಲ್ಲ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೋತೈತಿ. ಅದನ್ನು ಕಲೆಕ್ಟ್ ಮಾಡಿ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಇಟ್ಕೊಂಡು ಅದು ತನ್ನ ಸ್ವಂತ ಬುದ್ಧಿಲಿ ವಿಚಾರ ಮಾಡ್ತೈತಿ. ತನ್ನ ಸ್ವಂತ ಬುದ್ಧಿಲಿ ವಿಚಾರ ಮಾಡಿ ಮತ್ತೆ ನಮಗೆ ಆನ್ಸರ್ ಮಾಡ್ತೈತಿ. ಈ ಥರ AI. ಈಗ ನಾವು ಅದಕ್ಕೊಂದು ಪ್ರಶ್ನೆ ಕೇಳ್ತಾವೆ. ಉದಾಹರಣೆಗೆ ನನಗೊಂದು ಕವನ ಬರೆದು ಕೊಡು ಅಥವಾ ನಮಗೊಂದು ಫೋಟೋ ಜನ್ರೇಟ್ ಮಾಡಿಕೊಡು ಅಂತ ಹೇಳಿದೆವು ಅಂದ್ರೆ ಅದು ತನ್ನ ಸ್ವಂತ ಬುದ್ಧಿ ವಿಚಾರ ಮಾಡಿ, ತನ್ನ ಸ್ವಂತ ಬುದ್ಧಿಯಿಂದ ವಿಚಾರ ಮಾಡಿ ಒಂದು 2 ನಿಮಿಷ ಅಥವಾ 2 ಸೆಕೆಂಡ್ದಾಗ ನಮಗೆ ರೆಡಿ ಮಾಡಿಕೊಡುತ್ತೆ. ಈ ಥರ AI. ಈಗ ಪ್ರಶ್ನೆ ಬರೋದು, ಇದು ನಮಗೆ ಒಳ್ಳೆಯದಾ ಕೆಟ್ಟದ್ದಾ ಅಂಥೇಳಿ. ಹಂಗೆ ನೋಡಿದ್ರೆ ಇದ್ರೊಳಗೆ ಎರಡೂ ಐತಿ. ಮೊದಲು ಏನೇನು ಒಳ್ಳೆಯದೈತಿ AI ಸಮಾಜಕ್ಕೆ ಅಂತೇಳಿ ನೋಡೋದಾದ್ರೆ, ಈಗ ಒಬ್ಬ ಡಾಕ್ಟ್ರ್ ತನಗೆ ಅರ್ಜೆಂಟ್ ಏನೇ ಮಾಹಿತಿ ಬೇಕಾದರೂ AI ಕೇಳಿದ್ರೆ ಹೇಳ್ಕೊಡ್ತೈತಿ. ಒಬ್ಬ ಸ್ಟೂಡೆಂಟ್ ಏನೇ ಫೋಟೋ ಹೊಡೆದು ತನ್ನ ಪ್ರಾಬ್ಲಮ್ಸ್ AI ಕೊಟ್ಟರೆ ಅದು ತಕ್ಷಣ ಸೊಲ್ಯೂಷನ್ ಕೊಡ್ತೈತಿ. ಒಬ್ಬ ರೈತ ತಂದು ಏನೇ ಪ್ರಾಬ್ಲಮ್ ಇದ್ದರೂ AI ಕೊಟ್ಟರೆ ಸ್ವಲ್ಪರೇ ಅದು ಸೊಲ್ಯೂಷನ್ ಕೊಡ್ತೈತಿ. ಉದಾಹರಣೆ ಅದೆಲ್ಲ ಹಾಕ್ಬಿಡ್ರಿ. ಉದಾಹರಣೆ ಈ ನಾನು ನಿಮ್ಗೆ ವಿಡಿಯೋ ಮಾಡಿ ಹೇಳಾಕತ್ತೀನಿಲ್ಲ, ಇದು ಸ್ಕ್ರಿಪ್ಟ್ ಕೊಟ್ಟಿದ್ದೆ ನನಗೆ AI. ಹಂಗೆ ನೋಡಿದ್ರೆ AI ಏನೇನು ಮಾಡೋಂಗಿಲ್ಲ, ಎಲ್ಲ ಮಾಡ್ತೈತಿ. ಒಬ್ಬ ಫೋಟೋಗ್ರಾಫರ್ ಅಥವಾ ಗ್ರಾಫಿಕ್ ಡಿಸೈನರ್ದು ಕೆಲಸ ಸಹ ಬಿಡಿಸ್ಲಾತೈತಿ AI. ಅವ್ರ ಕೆಲಸ ಎಲ್ಲ AI ಮಾಡ್ಲಾಕತ್ತೈತಿ. ಅವ್ರಿಗಿಂತ ಎಷ್ಟೋ ಪಟ್ಟು 2 ಪಟ್ಟು 3 ಪಟ್ಟು ಚೆನ್ನಾಗಿ AI ಮಾಡ್ತೈತಿ. ಇನ್ನು AIದಿಂದ ಏನೇನು ಅಪಾಯ ಆಯ್ತಪ್ಪ ಅಂದ್ರೆ ಜನ AIಗೆ ಅಂಜುದೇ ಇದ್ರ ಸಂಬಂಧ. ಯಾಕಂದ್ರೆ AI ನಮ್ಮ ಒಂದು ಫೋಟೋ ತೊಗೊಂಡು ನಾವು ಮಾಡದೇ ಇರೋ ಕೆಲಸವನ್ನು ಮಾಡೀವಿ ಅಂತ ತೋರ್ಸ್ಲಾಕು ಬರ್ತೈತಿ ವಿಡಿಯೋ ಮುಖಾಂತರ. ಇಲ್ಲ ಆಡದೇ ಇರೋ ಮಾತನ್ನು ಆಡೀವಿ ಅಂಥೇಳಿ ವಾಯ್ಸ್ ಕ್ಲೋನಿಂಗ್ ಮುಖಾಂತರ ಮಾಡಿ ತೋರಿಸ್ತೈತಿ. ಇದನ್ನು ಒಂದು ರಿಯಲ್ ಎಕ್ಸಾಂಪಲ್ ಅಥವಾ ಸತ್ಯ ನೈಜವಾದ ಘಟನೆ ತೊಗೊಂಡು ಇತ್ತೀಚೆಗೆ ನಡೆದಂಥ ಘಟನೆ ಇದು. ಒಬ್ಬ ತಂದೆಗೆ ಮಧ್ಯಾಹ್ನ ಒಂದು ಕಾಲ್ ಬರ್ತೈತಿ. ತಂದೆ ಫೋನ್ ಎತ್ತಿ ಹಲೋ ಅತ್ತಾನ. ಆ ಕಡೆ ತನ್ನ ಮಗನ ಧ್ವನಿ, ಹಲೋ ಅಪ್ಪ, ನಾವೊಂದು ದೊಡ್ಡ ಸಮಸ್ಯೆ ಒಳಗೆ ಸೇರ್ಕೊಂಡಿನಿ. ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಕಾರ್ದ ಆಕ್ಸಿಡೆಂಟು. ಪೊಲೀಸರು ನನ್ನನ್ನು ಹಿಡ್ಕೊಂಡಾರ. ತಕ್ಷಣ ಈ ನಂಬರ್ಗೆ 50,000 ರೂಪಾಯಿ ಗೂಗಲ್ ಪೇ ಟ್ರಾನ್ಸ್ಫರ್ ಮಾಡು, ಇಲ್ಲ ಅಂದ್ರೆ ಪೊಲೀಸರು ನನ್ನನ್ನು ಒಯ್ದು ಜೈಲಿಗೆ ಹಾಕ್ತಾರಂತ. ಇದನ್ನು ಕೇಳಿದ್ರೆ ಯಾವ ತಂದೆ ತಾನೇ ಸುಮ್ಮಿರ್ತಾನ್ರಿ? ತಂದೆ ಕರಳು ಚುರ್ರ ಅಂತೈತಿ. ತಂದೆ ಮಗನೇ ಇರ್ಬೋದು ಅಂತ ಹೇಳಿ ತಿಳ್ಕೊಂಡು 50,000 ರೂಪಾಯಿ ಗೂಗಲ್ ಪೇ ಆ ನಂಬರ್ಗೆ ಕಾಲ್ ಹಾಕ್ತಾನ್ರಿ. ಇದೆಲ್ಲ ಆದ ಅರ್ಧ ಗಂಟೆಗೆ ಆ ತಂದೆಗೆ ಗೊತ್ತಾಗುತ್ತೆ ಇದು ನಿಜ ಅಲ್ಲ ಅಂತೇಳಿ. ಆ ಕಡೆ ಮಗ ಶಿಸ್ತಾಗಿ ಆಫೀಸ್ನಾಗ ಕೂತ್ಕೊಂಡು ವರ್ಕ್ ಮಾಡ್ತಿರ್ತಾನೆ. ಹಂಗಂದ್ರೆ ಆ ಫೋನ್ದಾಗ ಮಾತಾಡಿದ್ದು ಯಾರು? ಅಪ್ಪಗೆ ಬಿಕ್ಕಿ ಬಿಕ್ಕಿ ಹತ್ತು ರೊಕ್ಕ ಕೇಳಿದ್ದು ಯಾರು? ಇದೇ AI. ಅದಕ್ಕೆ AI ವಾಯ್ಸ್ ಕ್ಲೋನಿಂಗ್ ಅಂತಾರೆ. ಇದು ಹೆಂಗೆ ಆಕತ್ತಂದ್ರೆ ಸ್ಕ್ಯಾಮರ್ಸು ಆ ಹುಡುಗಂದು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ನಿಂದ
3 ಸೆಕೆಂಡಿನ ಆಡಿಯೋವನ್ನು ಧ್ವನಿಯನ್ನು ಕಾಪಿ ಮಾಡ್ಕೊತಾರೆ. ಕಾಪಿ ಮಾಡಿಕೊಂಡು ಆ AI ವೆಬ್ಸೈಟ್ಗಳೊಳಗೆ ಆ ಧ್ವನಿಯನ್ನು ಹಾಕಿ ಅವ ಅಳು ಹಂಗೆ, ಆ ಪೊಲೀಸ್ ಘಟನೆ ಬಗ್ಗೆ ಮಾತಾಡಿರೋ ಹಂಗೆ ಒಂದು 100ಕ್ಕೆ 100 ಅದು ಸತ್ಯನೇ ಐತೆ ಅನ್ನೋ ಹಂಗೆ ಆಡಿಯೋ ತಯಾರು ಮಾಡ್ಕೊತಾರೆ. ಅದನ್ನು ಆಡಿಯೋ ರೆಕಾರ್ಡ್ ಮಾಡಿಟ್ಕೊತಾರೆ. ನಂತರ ಆ ತಂದೆಗೆ ಕಾಲ್ ಮಾಡಿ ಅದನ್ನು ಪ್ಲೇ ಮಾಡಿ ಆ ತಂದೆಯಿಂದ ದುಡ್ಡು ವಸೂಲಿ ಮಾಡ್ತಾರೆ. ಮತ್ತು ಆ ಮಗನ ಧ್ವನಿ ಏನೈತಲ್ಲ ಅದು ಅಸಲಿ 100ಕ್ಕೆ 100 ಅವ ಮಗನಗತ್ಲೇ ಇತ್ತದು. ಇದೇ AIದಿಂದ ದೊಡ್ಡ ಅಪಾಯ ಅನ್ನೋದು. ಈ ಥರ ಫೇಕ್ ವಾಯ್ಸ್ ಅಷ್ಟೇ ಅಲ್ಲ, ನಿಮ್ಮ ಫೋಟೋಗಳನ್ನ ತೊಗೊಂಡು ಫೇಕ್ ವಿಡಿಯೋಗಳು ಮಾಡ್ಕೋಬೋದು. ನೀವು ಮಾಡದೇ ಇರೋ ಕೆಲಸವನ್ನು ಮಾಡೀರಿ ಅನ್ನುವಂಗೆ, ಆಡದೇ ಇರುವ ಮಾತನ್ನು ಆಡೀರಿ ಅನ್ನುವಂಗೆ ಎಲ್ಲವನ್ನು AIದಿಂದ ರೀಕ್ರಿಯೇಟ್ ಮಾಡ್ಕೋಬೋದು. ಈಗ ನಮ್ಮ ವಾಟ್ಸಪ್ಪ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಒಳಗೆ ಏನು ಬರ್ತಾವಲ್ರಿ ಫೋಟೋಸು, ವಿಡಿಯೋಸು, ವಾಯ್ಸು, ಇವೆಲ್ಲ ಕಣ್ಣು ಮುಚ್ಚಿ ನಂಬಂಗೆ ಇದಂಗಿಲ್ಲ ರೀ. ನಾವು ಅವಾಗ ಒಂದು ಕಾಲದ ನಾವು ಏನೇ ಬಂದರೂ ಕಣ್ಣು ಮುಚ್ಚಿ ನಂಬಿಡ್ತಿದ್ದೆವು. ಈಗ ಹಾಗಿಲ್ಲ. ಅದನ್ನು ಹೊಳ್ಳಿ ರೀಕನ್ಫರ್ಮ್ ಮಾಡಿಕೊಂಡೇ ನಂಬಬೇಕು, ಏನಿದು ಅಸಲಿನಾ ಅಥವಾ ಸುಳ್ಳು ಕರೆನೋ ಅಂಥೇಳಿ. ಇನ್ನು ಎಲ್ಲರ ಮನಸ್ಸಿನಾಗ ಅತಿ ದೊಡ್ಡ ಭಯ, ಈ AI ಬಂದೈತಿ, ಇನ್ನು ನಮ್ಮ ಕೆಲಸ ಹೊಕ್ಕತ್ಯ, ಇನ್ನು ನಮ್ಮ ಕೆಲಸಗಳನ್ನ ಎಲ್ಲ AI ತಿಂದು ಹಾಕತ್ತಾ? ಇದಕ್ಕೊಂದು ಬಹಳ ಹಳಿ ಒಂದು ಉದಾಹರಣೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇವತ್ತಿಗೆ 30-40 ವರ್ಷ ಹಿಂದೆ ಟ್ರ್ಯಾಕ್ಟರ್ಗಳು ಇದ್ದಿದ್ದಿಲ್ಲ. ರೈತ ಕೇವಲ ಎತ್ತುಗಳನ್ನು ಬಳಸಿ ಮಾತ್ರ ಉಳುಮೆ ಮಾಡ್ತಿದ್ದ. ಆವಾಗ ಟ್ರ್ಯಾಕ್ಟರ್ ಅಂತ ಒಂದು ಸಾಧನ ಬಂತು, ಟ್ರ್ಯಾಕ್ಟರ್ ಮಷಿನ್ ಬಂತು, ಟ್ರ್ಯಾಕ್ಟರ್ ಬಂತು. ಅವಾಗ ಎಷ್ಟೋ ಜನ ರೈತರು ಗಾಬರಿ ಆದರು, ಇನ್ನೇನು ಟ್ರ್ಯಾಕ್ಟರ್ ಬಂತು, ನಮ್ಮ ಕೆಲಸ ಹೋಯ್ತು ಅಂಥೇಳಿ. ಆದರೆ ನಿಜವಾಗಿ ಹಂಗಾಯ್ತನ್ರಿ? ಇಲ್ಲ. ರೈತರ ಕೆಲಸ ಇನ್ನಷ್ಟು ಸುಲಭ ಆಯಿತು. ಟ್ರ್ಯಾಕ್ಟರ್ ಓಡಿಸೋದನ್ನು ಕಲ್ತರು ರೈತರು. ಯಾರು ಎತ್ತುಗಳ ಮೇಲೆ ಕೆಲಸ ಮಾಡ್ತಿದ್ರು ಅವರು ಟ್ರ್ಯಾಕ್ಟರ್ ರಿಪೇರಿ ಮಾಡೋದು ಕಲ್ತರು, ಟ್ರ್ಯಾಕ್ಟರ್ ಸರ್ವಿಸ್ ಮಾಡೋದು ಕಲ್ತರು. ಹಿಂಗೆ ಹೊಸ ಹೊಸ ಕೆಲಸಗಳು ಹುಟ್ಕೊಂಡು AIನೂ ಇದೇ ಥರ. ಯಾರು AIಗೆ ಅಂಜಿ ಒಂದೇ ಕೆಲಸದ ಮೇಲೆ ಡಿಪೆಂಡ್ ಆಗಿ ಕೂತಿರ್ತಾರಲ್ಲ ಅಂಥವ್ರದ್ದು ಮಾತ್ರ ಕೆಲಸ ಹೋಗುತ್ತೆ. ಇನ್ನು ಯಾರು ಕ್ರಿಯೇಟಿವಿಟಿ ಇರ್ತೈತಿ, ಯಾರು ಕ್ರಿಯೇಟಿವ್ ಆಗಿರ್ತಾರೆ, AIಯನ್ನು ಹೆಂಗೆ ಬಳಸ್ಕೊಳ್ಳೋದು ಅಂತ ಗೊತ್ತಿರ್ತೈತಿ. ಇದು AI ಅನ್ನೋದು ಒಂದು ಟೂಲ್ ರೀ, ಇದೊಂದು ಸಾಧನ. ನೀವು ಹೆಂಗೆ ಬಳಸ್ಕೋತೀರಿ ಆ ಥರ ಯೂಸ್ ಆಗುತ್ತೆ. ಯಾರು AIಯನ್ನು ಕಲಿತಾರ, ಯಾರು AIಯನ್ನು ಬಳಸ್ಕೊಳ್ಳೋದು ಗೊತ್ತಾಯ್ತಿಲ್ಲ ಅವ್ರದ್ದು ಕೆಲಸ ಯಾವತ್ತೂ ಹೋಗಂಗಿಲ್ಲ. ಅವ್ರ ಕೆಲಸವನ್ನು AI ಯಾವಾಗಲೂ ರಿಪ್ಲೇಸ್ ಮಾಡೋಕ್ಕಾಗಂಗಿಲ್ಲ. ಕೊನೆಯದಾಗಿ ಹೇಳ್ಬೇಕಂದ್ರೆ ಈ AI ಅನ್ನೋದು ಒಂದು ಚಾಕು ಇದ್ದಂಗೆ ರೀ. ನಾವು ಚಾಕುನ ಯಾವ ಥರ ಬಳಸ್ಕೋತೇವಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಅದಕ್ಕೂ 2 ಸೈಡ್ಸ್ ಅದ. ಒಂದು ಕಡೆ ನೋಡಿದ್ರೆ ಚಾಕುನ ಅಡುಗೆ ಮನೆಗೆ ಬಳಸ್ಕೋಬೋದು. ನಾವು ತರಕಾರಿ ಹೆಚ್ಚಕ್ಕೆ, ತರಕಾರಿ ಕಟ್ ಮಾಡೋಕೆ, ನಮ್ಮ ಏನು ಅಡುಗೆ ಮನೆಗೆ ಯೂಸ್ ಇರ್ತೈತಲ್ಲ ಅದಕ್ಕೆ ಬಳಸ್ಕೋಬೋದು. ಇನ್ನೊಂದು ಕಡೆ ನೋಡಿದ್ರೆ ಒಬ್ರಿಗೆ ತೊಂದರೆ ಕೊಡ್ಲಾಕ, ಚುಚ್ಚು ಬಿಡ್ತೀನಿ ಅಂತ ಹೇಳಕ್ಕೆ, ಒಬ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೂ ಚಾಕುನ ಯೂಸ್ ಮಾಡ್ಕೋಬೋದು. ನಾವು ಅದನ್ನು ಯಾವ ಥರ ಯೂಸ್ ಮಾಡ್ಕೋತೀವಲ್ಲ ಅದ್ರ ಮೇಲೆ ನಿಂತಿರ್ತೈತೆ ನಮ್ಮ ಭವಿಷ್ಯ. ಈ AIನೂ ಹಂಗೆ ರೀ. ನಾವು ಅದನ್ನು ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ, ಒಳ್ಳೆ ಥರ ಯೂಸ್ ಮಾಡ್ಕೊಂಡ್ರೆ ಅದು ಒಳ್ಳೇದೈತೆ ನಮ್ಗೆ. ಅದಕ್ಕೆ ಅಂಜಲಾರ್ದೆ ಈಗಿನ ಬದಲಾಗುತ್ತಿರುವ ಜಗತ್ತಿನ ಜೋಡಿ ನಾವು ಬದಲಾಕೋತ ಹೊಸ ವಿಷಯಗಳನ್ನ ಕಲ್ಕೊಂತ ಆದ್ರೆ ನಮ್ಗೆ AIದಿಂದ ಯಾವುದೇ ಅಂಜಬೇಕಾಗಿಲ್ಲ. ಫೈನಲಿ ಈ ವಿಡಿಯೋದಾಗ ಸುಲಭವಾಗಿ ನಿಮಗೆ AI ಅರ್ಥ ಆಗೈತೆ ಅನ್ಕೊತೀನಿ. ನಿಮಗೇನಾರ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಮರಿಲಾರ್ದೆ ಫ್ರೆಂಡ್ಸ್ ಫ್ಯಾಮಿಲಿಗೆ ನಿಮ್ಮ ವಾಟ್ಸಪ್ ಗ್ರೂಪ್ದಾಗ ವಿಡಿಯೋನ ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮಗೊಂದು ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ.